ನಮಸ್ಕಾರ. ಕ್ವಶನ್ ಹೀಗಿದೆ: a cell is connected between points A and C of a circular conductor ABCD whose center AOC is given by 60 degrees. If B1 and B2 are the magnitudes of the magnetic fields at O due to currents in ABC and ADC respectively, the ratio of B1 and B2 ಅಂತ ಕೇಳ್ತಿದ್ದಾನೆ. ಇಲ್ಲಿ ನಮ್ಗೆ ಏನೇನು ಕೊಟ್ಟಿದ್ದಾನೆ? ಆ್ಯಂಗಲ್ ಕೊಟ್ಟಿದ್ದಾನೆ, ಇಟ್ ಈಸ್ 60 ಡಿಗ್ರೀಸ್, ಆ್ಯಂಡ್ B1 B2 ಕೊಟ್ಟಿದ್ದಾನೆ. ಓಕೆ, ವಿ ಹ್ಯಾವ್ ಟು ಫೈಂಡ್ B1 ಆ್ಯಂಡ್ B2, ಆ್ಯಂಡ್ ಸೆಂಟರ್ ABCD 2 ಆರ್ಕ್ ಇದೆ ಅಂತ ಹೇಳ್ತಿದ್ದಾನೆ. ಸೊ ಇಲ್ಲಿ ಕೇಸ್ ತುಂಬ ಸಿಂಪಲ್ ಇದೆ. ಅದು ಏನಿದೆ, ನನಗೆ ಒಂದು ಆರ್ಕ್ ಇದೆ. ಆರ್ಕ್ದು ಅಟ್ ದ ಆರ್ಕ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಡ್ಯೂ ಟು ಅನ್ ಆರ್ಕ್ ಇದು 60 ಡಿಗ್ರೀಸ್ ಆದರೆ ಇದು ನಮಗೆ ಆಸ್ ಯೂಶುವಲ್ ಗೊತ್ತಿದೆ 300 ಡಿಗ್ರೀಸ್. ಓಕೆ, ಅಟ್ ದ ಸೆಂಟರ್ ಆಫ್ ದ ಆರ್ಕ್ is given by, magnetic field is given by B is equal to mu naught divided by 4 pi I divided by R some angle theta. So ಇಲ್ಲಿ due to the first loop ನಾನು ಏನು ಬರೀಬೋದು? ಫಸ್ಟ್ ಆರ್ಕ್ ನಾನು ಏನು ಬರೀಬೋದು? B1 is equal to mu naught divided by 4 pi into ಕರೆಂಟ್ ಎಷ್ಟು ಹೋಗಿದೆ? I1 ಡಿವೈಡೆಡ್ ಬೈ ರೇಡಿಯಸ್ R ಅಂತ ಅನ್ಕೊತೀನಿ, ಯಾಕಂದರೆ ಇದರದ್ದು ರೇಡಿಯಸ್, ಡಿಸ್ಟೆನ್ಸ್ ಇಸ್ ರೇಡಿಯಸ್, ಇಂಟು ಥೀಟಾ ಈಸ್ 300. ಇಷ್ಟು ಬರೆದಿಟ್ಕೊತೀನಿ. ಸಿಮಿಲರ್ಲಿ ಫಾರ್ B2 ಕೂಡ ನಾನು ಏನು ಬರೀಬೋದು? ಇಸ್ ಈಕ್ವಲ್ ಟು mu naught ಡಿವೈಡೆಡ್ ಬೈ 4 pi I2 ಡಿವೈಡೆಡ್ ಬೈ R ಇಂಟು 60 ಡಿಗ್ರಿ. ನಾವು ಇಷ್ಟು ಬರೀಬೋದು. ಈಗ ನನಗೆ I1 ಆ್ಯಂಡ್ I2 ಗೊತ್ತಿಲ್ಲ, ಬಟ್ ನಮಗೆ ಗೊತ್ತಿರೋ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ದ ಕರೆಂಟ್ಸ್ ಆರ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ಹಾಗಾಗಿ ಇವೆರಡೂ ನಾನು ಐ ಕ್ಯಾನ್ ಟ್ರೀಟ್ ದೆಮ್ ಆಸ್ 2 ಪ್ಯಾರಲಲ್ ಲೂಪ್ಸ್. ಎರಡು ಪ್ಯಾರಲಲ್ ಲೂಪ್ಗಳ ಥರ ನಾನು ಇದನ್ನು ಟ್ರೀಟ್ ಮಾಡ್ಬೋದು. ಸೊ ಎರಡು ಪ್ಯಾರಲಲ್ ಆದಾಗ ಇಲ್ಲಿ ಮತ್ತು ಇಲ್ಲಿ ABC ಮತ್ತು ADC ದೇ ಹ್ಯಾವ್ ಸೇಮ್ ಪೊಟೆನ್ಷಿಯಲ್. Therefore, since they have same potentials, V is equal to current I1 R1 must and should be equal to I2 R2. I1 R1 can also be written as rho L1, ಯಾಕಂದ್ರೆ ಲೆಂತ್ ಬೇರೆ ಇದೆ, ಸೇಮ್ ಮೆಟೀರಿಯಲ್ ಇದೆ, rho L1 divided by A is equal to I2 into rho L2 divided by A. A cancel, rho cancel. Therefore, from this finally I can say that I1 L1 is equal to I2 L2. ಸರ್ ಇದೀನಿಂಗ್ ಸರ್ ನಾನು ಇಂಪ್ಲಿಮೆಂಟ್ ಮಾಡಬೇಕಿಲ್ಲಿ. ವಿ ನೋ ದಟ್ ಫಾರ್ ಅನ್ ಆರ್ಕ್ ದ ಆರ್ಕ್ ಲೆಂತ್ S is equal to R theta. ಇಲ್ಲಿ ಆರ್ಕ್ ಲೆಂತ್ ಏನಿದೆ? ಫಸ್ಟ್ ಲೂಪ್ಗೆ L1 ಅನ್ಕೊಂಡೆ. L1 is equal to ರೇಡಿಯಸ್ ಇಂಟು 300 ಆರ್ 300 degrees is equal to L1 by R ರೇಡಿಯಸ್. ಓಕೆ, ಅದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಇನ್ ಕೇಸ್ ಆಫ್ B1 ಅಲ್ಲಿ ಮಾಡ್ಬೋದು. B1 is equal to mu naught divided by 4 pi I1 into L1 divided by R square ಬರೀತೀನಿ. ಸಿಮಿಲರ್ಲಿ B2ಗೆ ನಾನು ಏನು ಬರೀಬೋದು? mu naught divided by 4 pi into I2 L2 divided by R square ಬರೀಬೋದು. ಯಾಕಂದರೆ 60 degrees ಐ ಕ್ಯಾನ್ ರೈಟ್ ಇಟ್ ಆಸ್ L2 divided by R. ಅವನೀಗ B1 ಡಿವೈಡೆಡ್ ಬೈ B2 ಕೇಳಿದ್ದಾನೆ ಫಸ್ಟ್ ಥಿಂಗ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂದರೆ I1 L1 is equal to I2 L2 ಇದು ಪ್ರೂವ್ ಮಾಡಿದ್ದೀನಿ. ಸೊ ಈಗ ಇವೆರಡೂ ನಾನು ಡಿವೈಡ್ ಮಾಡಿದ್ರೆ B1 mu naught by 4 pi mu naught by 4 pi ಹೆಂಗೂ ಕ್ಯಾನ್ಸಲ್ ಆಗುತ್ತೆ. I1 L1 is equal to I2 L2 ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. R square ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲಿ B1 divided by B2 at the center is 1 by 1. That is 1:1. That is the answer. I hope you understood this. Thank you.